ಲವ್ವರ ನನ್ನ ಊರಗವಾಡ ಬಡತನಗಿದ್ದು ಬರುತ್ತಿನ ಗೆಳೆಯ ಮಾಡಿ ನಾನು ಪ್ರಾಮಿಸ ಅತ್ತಿ ಮಗ ನೀ ಕಾಸ ಮಾಡು ನಂತ ಟೈಮ್ ಪಾಸ ಅವ್ವ ಅಪ್ಪನ ಒಪ್ಪಿಸಿದ ಮಾಡು ನಂತ ಒಂದು ಪಾತ್ರೆ ಐತಿ ಈಗ ಅದು ತೂತು ಬಿದ್ದೈತಿ ಹೆಂಗ ಮಾಡ್ಬೇಕು ಬೇಸಿಗೆ ಹಾಕಿಸಿ ಮನ್ಯಾಗ ಅಡ್ಗೆ ಮಾಡಿ ಚಂದ ಊಟ ಮಾಡ್ಬೇಕಂದ್ರೆ ಬೇಸಿಗೆ ಹಾಕವು ಇನ್ನ ಬರವಲ್ಲ ಎಲ್ಲದನ್ನ ಬೇಸಿಗೆ ಹಾಕವ ಇವ ಯಾರು ಬೇರೆ ಬರ್ತಾರೋ ಏನಿಲ್ಲ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್ ನಿಮ್ಮದು ಸಣ್ಣ ತೂತ ಇರಲಿ ದೊಡ್ಡ ತೂತ ಇರಲಿ ಅದು ಎಂತಾದರ ತೂತಿರಲಿ ಅದಕ್ಕೊಂದಿಟ್ಟು ಬೆಚ್ಚಗ ಮಾಡಿ ನಾನು ಬೇಸಿಗೆ ಹಾಕ್ತೇನ್ರಿ ಬೇಸಿಗೆ ಯಾ ಬೇಸಿಗೆ ಹಾಕೋಣ ನಂದು ಪಾತ್ರಕ್ಕ ತೂತು ಬಿದ್ದೈತಿ ಅದನ್ನ ಹಾಕಾಕ ನೀ ಎಷ್ಟು ಮಾಡಿ ರೇಟ್ ನೋಡ್ರಿ ಎಲ್ಲಿ ನೋಡ್ಬೇಕ್ರಿ ನಿಂದು ಬೇಸಿಗೆ ಬೆಳ್ಳನ ಬೇಸಿಗೆ ಭಾಳ ಹೋದ್ರ ಭಾಳ ರೇಟ್ ರೀ ಬೆಳ್ಳನ ಬೇಸಿಗೆ ಕಮ್ಮಿ ಹೋದ್ರೆ ಕಮ್ಮಿ ರೇಟ್ ನಂದು ಕಮ್ಮಿ ರೇಟ್ ನೋಡ್ರಿ ನನ್ನ ಪಾತ್ರ ತಗೊಂಡು ಇನ್ನ 10 ವರ್ಷ ಆಗಿಲ್ಲ ಆದ್ರೆ ಇದ್ರಾಗ ನಟ್ಟು ನಡಬರ್ಕೊಂದು ತೂತು ಬಿದ್ದೈತ್ರಿ ಇದು ಕೆಟ್ಟ ಮಾಡಿ ನೀ ಹಾಕಾಕ ಏನ್ ಹಾಕಾಕ ಬೇಸಿಗೆ ಹಾಕಾಕ್ರಿ ಬೇಸಿಗೆ ಹಾಕಾಕ ಹಂಗನ್ರಿ ಮತ್ತೆ ಅಂದಿನ್ರಿ ನೋಡ್ರಿ ಎಲ್ಲಿ ನೋಡ್ಬೇಕ್ರಿ ಬೇಸಿಗೆ ಕಮ್ಮಿ ಇದ್ರು ತೂತ ಬಿದ್ದ ಜಾಗ ಕಾಸು ಬೇಸಿಗೆ ಹಾಕ್ಬೇಕಾದ್ರೆ ಬಹಳ ಕಾಸು ಅದಕ್ಕೆ 100 ರೂಪಾಯಿ ಕೊಡ್ರಿ ನಾನು ಎಲ್ಲ ನಿನ್ನ ಸಾಕಣಕ ಏನ್ ಹಾಕ್ತಿಲ್ಲ ಬೇಸಿಗೆ ರೀ ಕಾವು ಕೊಟ್ಟು ಬೇಸಿಗೆ ಹಾಕ್ತೇನ್ರಿ ನಿನ್ನ ಪುಸುಲಿಂಗ ಇನ್ಯಾಗ ಏನಂದಿ ತೂತ ಸಣ್ಣದಿದ್ರ ರೊಕ್ಕ ಕಡಿಮೆ ತೋತೀನಿ ಅಂತ ಹೇಳಿದಿಲ್ಲ ಹೌದು ಈಗ ನೋಡಿದ 100 ರೂಪಾಯಿ ಅಂತೀಯಲ್ಲ ಅಂದ್ರ ನೋಡ್ರಿ ಸಣ್ಣ ತೂತು ಇದ್ರು ತೂತು ಬಿದ್ದ ಜಾಗ ಕಾಸು ಬೇಸಿಗೆ ಹಾಕ್ಬೇಕಾದ್ರ ಭಾಳ ತ್ರಾಸ ಆಕತ್ರಿ ಭಾಳ ತ್ರಾಸ ಆಕತ್ರಿ ಜಗ್ಗು ತೂತಿ ಬೇಸಿಗೆ ಹಾಕ್ಬಿಟ್ಟನವ ಅದಕ್ಕೆ ಅದನ್ನ ನೀವು ಬೇಕಂದ್ರೆ ಹಾಕಿಸ್ಕೋರಿ ಬ್ಯಾಡ ಅಂದ್ರೆ ಬಿಡ್ರಿ ನಿಮ್ಮಂತ ಗಿರಾಕಿ ನನಗೆ ಪನ್ನಾಸ್ ನಾ ಹೋಗ್ತೇನೆ ಅವಾಗೇನು ತೂತು ರಗಡದು ಹಾಕಕ್ಕ ಹೊಕ್ಕಣ್ಣವ ನನಗೆ ಇವೊಂದು ಬಿಟ್ರೆ ಗತಿ ಇಲ್ಲ ಏನು ಮಾಡ್ಬೇಕಣ್ಣ ಅಲ್ಲ ನಿನ್ನ ಬೇಸಿಗೆ ಹಾಕೋಣ ನೀ ಹಿಂಗೆಲ್ಲ ಕೈ ಕೊಸ್ಕೊಂಡು ಹೊಂಟ್ರೆ ಹೆಂಗ ನೀನು ಚಂದ ಗಿರಾಕಿನ ರಂಭಿಸ್ಬೇಕು ಅಂದ್ರ ಗಿರಾಕಿಗಳ ಪಾಳ ಹಚ್ಚಿ ಬಿಡ್ತಾರೆ ನೀ ಹಿಂಗ ಹೊಂಟ್ರ ಗಿರಾಕಿ ಸಿಗೋದ ಭಾಳ ಕಷ್ಟ ನೋಡ್ ಮತ್ತೆ ಅಲ್ರಿ ಬಾಯಾರ ಹೇಳ್ರಿ ಇರೋದು ನಿಮ್ಮದು ಒಂದ ಪಾತ್ರೆ ಅದ್ದ ಪ್ರಾಬ್ಲಮ್ ಇನ್ನೊಂದು ಮಾಡ್ತಿದ್ದಿಲ್ಲ ನಿಮ್ಮದು ಒಂದ ತೂತು ಆಗಿನಿಂದ ಈಗಿನವರೆಗೂ ಬರೇ ನಿಮ್ಮ ರೇಟಿನ ಮಾತಾತು ನಾವು ಇನ್ನು ಹಾಕುದು ಯಾವಾಗ ಮಾತಾಡ ಕೆಲಸನ ಇಲ್ಲ ಕಾವು ಕೊಟ್ಟು ನಾವು ಹಾಕುದು ಯಾವಾಗ ನೀವ ಹೇಳ್ರಿ ಅದ ಅಂತೀನಿ ನಾನು ಈಗೇನು ನಿಮ್ಮ ರೊಕ್ಕ ಕೊಡ್ಬೇಕಲ್ಲ ನಿಮ್ಮ ಗ್ಯಾಲರಿ ಪೇಕ ರೊಕ್ಕ ಮಾಡ್ತೀನಿ ಮೊದಲ ಬೇಸಿಗೆ ಹಾಕಿ ತಗೋ ಅವೆಲ್ಲ ನೋಡೇ ಚೆಕ್ ಮಾಡಿ ಹಾಕವ ಇದು ಆಗೋ ಕೆಲಸ ಅಲ್ಲ ಬಿಡ್ರಿ ಯಾಕ್ರಿ ಏನಾತು ತಡಿ ನೋಡಕತ್ತ ನನಿ ಯಾಕೆ ಹೇಳ್ತೇವೆ ನೋಡಾಕ್ರಿ ಹೊಸಾದ ಕಣ್ಣಂಕ ಹಾಕೋತ್ರಿ ಆದ್ರ ಒಳಗ ಕೈ ಹಾಕಿ ನೋಡ್ರಿ ಎಲ್ಲ ಜಂಗ್ ಹತ್ತಿ ಹಾಕ್ಬಾರ ಕೈ ಜಂಗ್ ಹತ್ತಿ ಇದನ್ನ ಏನ್ರಿ ಮಾಡ್ಬೇಕಾದ್ರೆ ಕಮ್ಮಿ ಅಂದ್ರು 1-8 ದಿನ ಬೇಕು ನೋಡ್ರಿ
ನಿಮ್ಮದು ಏನು ಅಭ್ಯಂತರ ಇಲ್ಲ ಅಂದ್ರೆ ಹಾ ಮನೆಗೆ 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 ತಗೊಂಡು ಹೋಗಿ ಸರಿ ಮಾಡ್ಕೊಂಡು ಬರಲ್ರಿ 6 ತಿಂಗಳು ಹತ್ತಾಗ ಜಗ್ಗವ ಅದ ತೂತ್ನ್ಯಾಗ ಅವ ಅಲ್ಲ ಮನೆಗೆ ಒಯ್ರಿ ನಾ ಏನು ಬೇಡ ಅನ್ನಂಗಿಲ್ಲ ಆದ್ರೆ ನೀವು ಬೆಸ್ಗಿ ಹಾಕ್ತಿರಲ್ಲ ತೂತು ಆ ತೂತಿನ ದಂಡಿ ಪಟ್ಟ ಸವಿಯಬಾರ್ದ ನೋಡ್ಯಾರ ನೋಡ್ರಿ ನಾವೊಮ್ಮೆ ಬೆಸ್ಗಿ ಹಾಕೊಂಡು ಬನ್ನಿ ಅಂತಂದ್ರಿ ಹಾ ನಿಮ್ಮದು ಎಲ್ಲಿ ನೀವು ಬೇಕಾದಂಗೆ ಕೈ ಆಡ್ಕೊಂಡ್ರು ತೂತ ಸಿಕ್ಕಿರಬಾರ್ದು ನಿಮಗೆ ಸಿಗ್ಲಾರ್ದಂಗ ಮಾಡ್ತಾನ ತೂತ ಹಂಗ ಬೆಸ್ಗಿ ಹಾಕೊಂಡ್ ಬರ್ತೇನೆ ಅಂದಂಗ ನಾ ಬರ್ಲಿ 6 ರೂಪಾಯಿ ಹಾ ನನ್ನ ಹೆಸರು ರುಕ್ಕು ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಯಾರಲ್ಲ ನೀನು ನಾನ ರುಕ್ಕು ಧಮ 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 ಭಾಷಾವ ರಾಮು ನನ್ನ ಗುರ್ತು ನಿಮಗೆ ಸಿಗಲಿಲ್ಲ ಎಲ್ಲ ನಿನ್ನ ಪಿಂಡ್ರಿ ಅಲ್ಲೇ ತಲೆಗೆ ನಮ್ಮನೆ ಟವಲ್ ಕಟ್ಕೊಂಬಂದ್ರ ನಿನ್ನ ಗುರ್ತು ನನ್ನ ಹೆಂಗ ಸಿಗಬೇಕಪ್ಪ ಹಾಕಕ್ ಬಾಳ ಉರ್ಪಿಗೆದ್ದ ನಾವು ಎಲ್ಲರಾದೆಯ ನನ್ನ ಗೆಳೆಯ ಹಂಗರಾದೆಯ ನನ್ನ ಗೆಳೆಯ ನನ್ನ ಮರತೈತಿ ಮಾಡಿದ ಪ್ರೀತಿಯ ಬಿಟ್ರ ಕಂದ ಬಗ್ಲ ಕುಂದ್ರ ಬಳ್ಳಿ ನೀನು ಇನ್ನೊಬ್ಬ ಮಾಮ ಇಲ್ರಿ ನಾ ಬರ್ಬೇಕ್ರಿ ನೀವು ಹಿಂಗ ಮಾಡ್ರಿ ಸೀನ್ ಕಟ್ಟ ಮಾಡ್ರಿ ಮತ್ ಬರ್ರಿ ಏನ್ರಿ ಇನ್ನೊಂದ್ ಸ್ವಲ್ಪ ಕಟ್ಟ ಮಾಡ್ರಿ ನಾ ಬರೋದೇ ಇಲ್ರಿ ಅವಂತೂ ಅದ ಮತ್ ನಂದೇನತ್ತೇನು ಕೆಲಸ ನಾನು ಹೋಗಿದ ಬಾ ಚುಲ್ಲ ಅಕ್ಕ 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 ಇನ್ನೊಂದ ಕಿರವಾಗ್ಯಕ್ಕ ನಾ ಇಲ್ಲಿ ಬರ್ತೀನಿ ಅಕ್ಕ ಹೇ ಆದ್ರೆ ನಿಮ್ಗೆ ನಮಸ್ಕಾರ ಅಕ್ಕ ಈಗೇನು ಇಲ್ಲಕ್ಕ ಮುಂಚೆನೆ ಮಾತಾಡ್ತೇನೆ ಅಕ್ಕ ಬಾಜು ಊರಿನ ಗೆಳೆಯ ಬಾಳ ನೆನಪಿಗೆ ಬರ್ತೇನೆ ನನ್ನ ಜೀವನ ಗೆಳತಿ ಬಾಳ ಮೋಸ ಬಾಳ ಬದುಕೋ ಜೀವನದ ನನ್ನ ನೀನು ಹೆಂಗ ಮರೆತೆ ನಾವೆಲ್ಲರೂ ತಿರುಗಿದ ಜಾಗಕ್ಕೆಲ್ಲ ಕೇಳಿದರಾಗಿಲ್ಲ ನೀನಾಗಿಲ್ಲ ತಲೆಯಾಗ ನೀನು ಬಿಟ್ಟರು ಬ್ಯಾರೆಯಿಲ್ಲ ಮನೆ ಮಂದಿಗೆಲ್ಲ ಸಾಗಿನಲ್ಲ ಯಾಕೋ ಏನೋ ಕೇಳಿಲ್ಲ ಒಟ್ಟ ಸೊಗಸಿಲ್ಲ ರಗರಾಗದ ಹೋಗಿದ್ಯ ಸಾಯಗ ನನ್ನ ಜೀವನ ಗೆಳತಿಯು ನನ್ನ ದೇವ ಬಸವೇಶ್ವರ ತಂದೆ ತಿಳಿದೇನು ತಿಳಿದು ಮಾಡ್ತಿರೋ ತಪ್ಪನನ್ನು ಕ್ಷಮಿಸು ತಂದೆ. ನನ್ನ ತಾಯಿಯನ್ನು ಕೊಂದ ನೀಚನ ಮೇಲೆ ಸೇಡಿ ತೀರಿಸ್ಕೊಳಕ್ಕೋಸ್ಕರ ಈ ಕಾರ್ಯನ ನಾನು ಮಾಡಲೇಬೇಕು. ನನ್ನ ಕೆಲಸ ಆದ ತಕ್ಷಣ ಈ ಕೆಲಸಕ್ಕೆ ಗುಡ್ ಬೈ ಹೇಳಿ ದೇವರಂತಿರುವ ಸೂರ್ಯನ ಜೊತೆ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸಬೇಕು ಅಂದ್ಕೊಂಡಿದ್ದೀನಿ ತಂದೆ. ಏನು ಮಾರಾಣಿ ಅವರು ಸಿರಿ ಸುಖದ ಬಗ್ಗೆ ಏನೋ ವಿಚಾರ ಮಾಡ್ತಿರುವಲ್ಲ. ಹಾಗೇನಿಲ್ಲ ಸೂರ್ಯ, ನಮ್ಮ ಪ್ರೀತಿ ಬೆಟ್ಟದಷ್ಟು ಬೆಳೆದಿದ್ರು ಕೂಡ ಕಂಕಣ ಬಲ ಕೂಡ್ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಚಿಂತೆ ಮಾಡ್ತಿ ಜ್ಯೋತಿ, ಏಕೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಛೇ, ನಿನ್ನಂಥ ದೇವ ಮಾನವ ಮೇಲೆ ನಾನು ಅಪನಂಬಿಕೆ ಇಟ್ಟರೆ ಆ ದೇವ್ರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ. ಅಂದ ಹಾಗೆ ಆ ವಿಶ್ವಜ್ಞವರ ಶ್ರೀಮಂತರ ಮನೆಯಲ್ಲಿ ನೀನು ಏನು ಕೆಲಸ ಮಾಡುವೆ ಜ್ಯೋತಿ? ಮಿಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸೂರ್ಯ. ತುಂಬಾ ಸಂತೋಷ ಜ್ಯೋತಿ. ನನ್ನ ತಂಗಿಯ ಮದುವೆ ಅಂತೂ ಆಯ್ತು, ಇನ್ನು ನಮ್ಮಿಬ್ಬರ ಮದುವೆಯಾಗಿ ಸತಿಪತ್ಯಗಳಾಗೋಣ. ನೋಡಿ, ನೀವಿಂಥ ಸಂತೋಷ ಸುದ್ದಿ ಹೇಳ್ತಾ ಇದ್ದೀರಲ್ಲ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೋಡಿ, ನಾ ಹಕ್ಕಿ ಅಂತ ಹಾರಾಡಿ ಕುಣಿಬೇಕು ಅನ್ನಿಸ್ತಾ ಇದೆ. ಮತ್ತೆ ತಡಚಿನ ಕುಣಿದು ಬಿಡು.
ಓ ಪ್ರೀತಿಯೇ ಐ ಲವ್ ಯು ಓ ಪ್ರೀತಿಯೇ ಐ ಲವ್ ಯು ಮಧುರ ಹರುಷ ಈ ನಿಮಿಷ ಇರಲಿ 100 ವರುಷ ಅರುಳುವ ಪ್ರೇಮಕ್ಕೆ ಈ ಜನ್ಮವೇ ಪರವಶ ನೋಡು ಸೂರ್ಯ, ನೀನು ಹೇಳಿದಂತೆಯೇ ನಾನು ಮದುವೆಯಾಗಿ ಬಂದರೂ ನಿನ್ನ ಮನೇನ ನಂದನವನಂತ ಇಟ್ಕೋತೀನಿ. ಈ ಮಾತು ಸತ್ಯ. ಆಯ್ತು ಜ್ಯೋತಿ. ಜ್ಯೋತಿ ಸರಿ ಸೂರ್ಯ, ನೀನು ಹೋಗಿ ಬಾ, ನಮ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಆಯ್ತು, ನನ್ನ ಹೊಲದಲ್ಲಿ ಕೆಲಸ ಇದೆ, ನಾನು ಬರ್ತೇನೆ. ಸರಿ ಆಯ್ತು. ಹಲೋ ಜ್ಯೋತಿ, ಯಾರು ಇಲ್ಲದ ಈ ಪ್ರಶಾಂತ ವಾತಾವರಣದಲ್ಲಿ ಹಕ್ಕಿಯಂತೆ ಮೋಡದಲ್ಲಿ ತೇಲಾಡುತ್ತಿರುವೆಯಲ್ಲ, ಏನು ವಿಷಯ? ಹಾಗೇನಿಲ್ಲ, ನಿನ್ನನ್ನೇ ಹುಡ್ಕೋತ ಬಂದೆ. ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದೆ. ಜ್ಯೋತಿ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಿತ್ತು. ಅದೇನಂತ ಹೇಳಿ ವಿಶ್ವ, ನಾನು ಕೈಲಾದ ಮಟ್ಟಿಗೆ ನಾ ಮಾಡ್ಕೊಡ್ತೀನಿ. ನೋಡು ಜ್ಯೋತಿ, ನಾನು ಬಯಸಿದ ಲಕ್ಷ್ಮಿ ನನ್ನ ಬದಲಾಗಿ ನನ್ನ ತಮ್ಮನನ್ನು ಪ್ರೀತಿಸಿ ಮದುವೆಯಾದಳು. ಅದಕ್ಕೆ ಸಂತೋಷ ತುಂಬಿರುವವರ ಬಾಳಿನಲ್ಲಿ ಚಂಡಮಾರುತ ಬಿರುಗಾಳಿ ಎಬ್ಬಿಸಬೇಕಾದರೆ ಆ 3 ಜನ ಅಂದರೆ ಸೂರ್ಯ, ಚಂದ್ರನಂತಿರುವ ಅಣ್ಣ ತಮ್ಮಂದರಲ್ಲಿ ಸರಸ ಹುಟ್ಟಿಸಿ ನಂತರ ಮೊದಲನ್ನು ಮದುವೆಯಾಗಿ ಸರಸ ತುಂಬಿರುವ ಅಣ್ಣ ತಮ್ಮಂದರಲ್ಲಿ ವಿರಸ ಹುಟ್ಟಿಸಿ ಮನೆಯಿಂದ ಆಚೆ ಹಾಕಬೇಕು ಜ್ಯೋತಿ. ನೋ, ನೆವರ್. ನಂದನು ಅಂತ ನಾನ್ ಮನೆ ಮರಿಬೇಕಾ? ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ. ಹಾಗಾದರೆ ಇಂದೇಳಿನ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಜಾಗ ಖಾಲಿ ಮಾಡು. ಇಂಥ ಸಣ್ಣ ಮನೆ ಮುರುವ ಕೆಲಸಕ್ಕೆ ಹೆಣ್ಣುಗಳೇನು ಕಡಿಮೆ? ಬೇಡ ವಿಶ್ವ, ಆ ರೀತಿ ಮಾಡಬೇಡ. ಯಾಕಂದ್ರೆ ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ. ನೋಡು ಜ್ಯೋತಿ, ನಿನಗೆ ಹಣ ಬೇಕಾದರೆ ಈ ಕೆಲಸ ಮಾಡಿ ಮುಗಿಸು.
ಮಿಂಡಲಿಗಾಗಿ ಗಂಡನನ್ನೇ ಕೊಲೆ ಮಾಡುವ ಈ ಹಾಳು ಸಮಾಜದಲ್ಲಿ ಇಂಥ ಒಂದು ಮನೆ ಮುರುವ ಕೆಲಸ ಮಾಡಲು ತುಂಬಿ ತುಳುಕಾಡುತ್ತಿರುವರು ಹೆಣ್ಣುಗಳು. ದೇವ, ಎಂಥ ಅಗ್ನಿ ಪರೀಕ್ಷೆಗೆ ನನ್ನನ್ನು ದೂಕಿದ್ಯಾ. ಈಗ ತಾನೇ ನಿಮ್ಮ ಮನೇನ ನಂದನು ಅನ್ನೋದಂತೆ ನೋಡ್ಕೋತೀನಿ ಅಂದೆ. ಈಗ ನಾನೇ ನನ್ನ ಕೈಯಾರ ಮನೆ ಮರಿಬೇಕು. ಹೌದು, ನನ್ನ ಕೆಲಸ ಆಗ್ಬೇಕಂದ್ರೆ ನಾನು ಈ ಕೆಲಸ ಮಾಡಲೇಬೇಕು. ಜ್ಯೋತಿ, ಹೇಳು, ಯಾವ ನಿರ್ಧಾರಕ್ಕೆ ಬಂದೆ? ಆಯ್ತು ವಿಶ್ವ, ಈ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ಬಡತನದಿಂದ ಬೆಂದು ಬಂದು ಸಾಕಾಗ್ಬಿಟ್ಟಿದೆ. ಇವಾಗ ಬಡತನದಿಂದ ನಾನು ಸುಖವಾಗಿ ಬಾಳ್ಬೇಕಂದ್ರೆ ಈ ಕೆಲಸ ನಾನು ಮಾಡಲೇಬೇಕು. ನನಗೆ ಹಣದ ಅವಶ್ಯಕತೆ ಬೇಕೇ ಬೇಕು. ಚಿಂತಿಸಬೇಡ ಜ್ಯೋತಿ, ನಿನಗೆ ಬೇಕಾದಷ್ಟು ಹಣದುಗೋ. ಆದರೆ ನಿನ್ನ ಈ ಪ್ರಾಯ ಇದ್ದಾಗಲೇ ಹಣ ಗಳಿಸಬೇಕು. ಏಕೆಂದರೆ ಪ್ರಾಯ ಇದ್ದಾಗಲೇ ಹಣ ಗಳಿಸಬೇಕು. ಇಲ್ಲವಾದರೆ ಪ್ರಾಯ ಹೋದ ಹೆಣ್ಣು ಕೊಳೆತ ಹಣ್ಣು ಎರಡು ಒಂದೇ ಈ ವಿಶ್ವನ ದೃಷ್ಟಿಯಲ್ಲಿ. ಹಲೋ ಮಾಂತೇಶ್, ಹಗ್ಗ ಹಿಡಿ ಜಗ್ ಬಾಡಲ್ಲಿ ಥ್ಯಾಂಕ್ ಯು ವಿಶ್ವ. ದಯಮಾಡಿ Thank you ಇದನ್ನ so much. ಕಟ್ಟಿರ್ತಾರ, ಹಗ್ಗ ಹಿಡಿ ಜಗ್ ಹಾ, ಬಾಡ ದಯವಿಟ್ಟು. ಜ್ಯೋತಿ, ಯಾರು ಇಲ್ಲದ ಈ ಪ್ರಶಾಂತ ವಾತಾವರಣದಲ್ಲಿ ಹಕ್ಕಿಯಂತೆ ಮೋಡದಲ್ಲಿ ತೇಲಾಡುತ್ತಾ ನವಿಲಿನಂತೆ ನರ್ತಿಸಿ ಈ ವಿಶ್ವನ ಮನ ತನಿಸಬಾರದೆ. ಆಯ್ತು ವಿಶ್ವ, ನಿನ್ನ ಆಸೆ ಅಂತ ಆಯ್ತು. ಪ್ರೇಮತರಂಗಿಣಿ ನೀನು ನೀನು ತುಂಬಿ ಹರಚಿದೀತೇನು. ಪ್ರೇಮತರಂಗಿಣಿ ನೀನು ನೀನು ತುಂಬಿ ಹರಚಿದೀತೇನು. ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು, ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು. ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು. ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು. ಬೇರೆ ಏನು ಎಂದು ನಾ ಕೇಳಿದು, ಬೇರೇನು ಎಂದು ನಾ ಕೇಳಿದು. ದಯಮಾಡಿ ಹಗ್ಗ ಜಗ್ ಬಾಡ್ರಪ್ಪ. ಸ್ಟೇಜ್ ಕಟ್ಟಾರ, ಹಗ್ಗ ಜಗ್ ಬಾಡ್ರ ಅದನ್ನ. ಆ ಕಡೆ ಕಳ್ಸ್ರ ಅವ್ನ. ನೀ ಹಾಡುವ ಸುಭಗೀತೆ ಬಾಳೆಲ್ಲ ಭಾವಗೀತೆ, ಹಾಡುವ ಸುಭಗೀತೆ ಬಾಳೆಲ್ಲ ಭಾವಗೀತೆ. ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಹಸಿರಾಗಿದೆ. ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಹಸಿರಾಗಿದೆ. ಜ್ಯೋತಿ, ನನಗೆ ಪೇಟೆಯಲ್ಲಿ ಸ್ವಲ್ಪ ಕೆಲಸವಿದೆ, ನಾನು ಬರ್ತೀನಿ. ಬಾಯ್. ಹೋಗು ವಿಶ್ವ, ಹೋಗು. ಇವಾಗ ನೀ ಏನೇ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಯಾಕೆ ಗೊತ್ತಾ, ನನ್ನ ತಾಯಿನ ಸಾಯಿಸಿದನಲ್ಲ ನಿನ್ ತಮ್ಮ, ಅವನ ಮೇಲೆ ನನ್ನ ಸೇಡ್ ತೀರಿಸ್ಕೊಳಕ್ಕೋಸ್ಕರ. ಅಗ್ನಿ, ಇನ್ನು ಮುಂದೆ ನಿನಗೆ ಉಳುಗಾಲ ಇಲ್ಲ. ಇವತ್ತಿಂದನೇ ಕೌಂಟ್ ಡೌನ್ ಮಾಡು ನೀನ್ ಸಾಯೋ ದಿನಗಳನ್ನ. ಯಾಕ್ರಿ ಎದಕ್ಕಿಟ್ರಿ ಮುಂದೆ
ಮಣ್ಣು ಹಾಕ್ಲಿ ಉತ್ತಿಕೊಂಡು ಬದ್ದಲ್ಲ ಬೆಟ್ಟಿಕೊಂಡು ಚೆಪ್ಪಲ್ಲ ಜಗ್ಗಿ ಬಂದು ನಮ್ಮ ಹಿಂದಲ್ಲ ಬಂದು ಹಿಂದಲ್ಲ ಅಮ್ಮ ಹೂವ ಸಿಕ್ಕಾಡಿ ತಪ್ಪಲ್ಲ ಅರೆ ಐದು ಬಿಸಪುರ ತಪ್ಪಲು ಬಿಸಚಿನ ಸದಿನ ಬಿದ್ದಿಲ್ಲ ಅಂದ್ರೆ ಸದಿನ ಬಿದ್ದಿಲ್ಲ ಅರೆ ಕನಸಲ್ಲು ನೀನೆ ಮನಸಲ್ಲು ನೀನೆ ಎಲ್ಲೆಲ್ಲೂ ತುಂಬಿರು ನನ್ನನ್ನೇ ಕಾಣಿರುವೆ ಹೊರನಲ್ಲಿ ತುಂಬಿರುವೆ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ಡಬ್ಬಿನ ತೊಗೊಂಡ್ಬಿಡು ನೆಕ್ ಕೊಟ್ಬಿಡು ಯಾರ್ರಿ ಅದು ಉಪ್ಪಿನಕಾಯ ತಡಿಯೋ ಇನ್ನ ಪೂರ್ತಿ ಹೇಳ್ತೀನಿ ಏನ್ ಅವಸರದಾಗ ಹುಟ್ಟೆನ್ನಿ ಯಾರಿಗೆ ಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಸಲ ನಾನು ಉಪ್ಪಿನಕಾಯಿ ತಿಂದ ಬಿಟ್ರ ಆಹಾ ಏನ್ ಹೇಳಿ ಅದ್ರ ಮಜಾನ ಯಾರಿಗೆ ಬೇಕು ಉಪ್ಪಿನಕಾಯಿ ಬರ್ರಿ 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 ಬಾ ಮುಗಿತು ಬಾ ನಂದು ಹಲೋ ಏ ಡಿಕ್ಕಿ ನೀನಾ ಹೌದು ನಾನ ಡಿಕ್ಕಿ ಡಿಕ್ಕಿ ನೀನ ಡಿಕ್ಕಿ ಉಪ್ಪಿನಕಾಯಿ ರೇಟ್ ಏನ್ ಮಾಡಿ ನೋಡ ನೀವ್ ಹೊಳ್ಳ ಮಳ್ಳ ಡಿಕ್ಕಿ ಗಿಕ್ಕಿ ಅನ್ಬೇಡ ನಮ್ಮಪ್ಪ ನಮ್ಮವ್ವ ಸೇರಿ ರುಕ್ಕು ಅಂತ ಹೆಸರಿಟ್ಟಾರ ನೀನು ನೆಟ್ಟಗ ರುಕ್ಕು ಅಂತ ಹೆಸರಿಟ್ಟು ಕರಿ ಹಂಗ ಅಂತ ತೋರಿ ರುಕ್ಕು ಅಂತೇಳಿ ದೋಸ್ತ ಒಂದ ಸಲ ನನ್ನ ಉಪ್ಪಿನಕಾಯಿ ತಿಂದು ನೋಡು ಅದ್ರ ರುಚಿನ ಬೇರೆ ಆಯ್ತು ನನ್ನ ಉಪ್ಪಿನಕಾಯಿದ ಹೇಳ್ರಿ ನಿಮ್ ಉಪ್ಪಿನಕಾಯಿ ರೇಟ ಏನ ಉಪ್ಪಿನಕಾಯಿ ರೇಟ ಮತ್ತ ಅಲ್ಲಿಗೆ ಜಿಗಿದೆ ಎನ್ನಿ ಒಟ್ಟ ಜಿಗಿತನ ಒಟ್ಟನದ್ರಂಗಿಲ್ಲವ ಅಲ್ಲ ನೀವು ಒಬ್ಬರ ತಲೆ ಉಪ್ಪಿನಕಾಯಿ ಯಾಕೆ ತಿಂತಿ ಹೇಳು ಯಾಕಂದ್ರ ಉಪ್ಪು ಖಾರ ಹುಳಿ ಹಾಕಿ ಹದ ಮಾಡಿರ್ತೀರಲ್ಲ ಅದಕ್ಕ ಇಲ್ಲ ಬಟ್ಟ ಏನು ತಲಿಲೇ ನಿನ್ನ ತಲಿ ಅಲ್ಲದು ಹೆಟ್ಟದು ಅಲ್ಲ ಮತ್ ನಾನು ಉಪ್ಪಿನಕಾಯಿ ಸ್ವಲ್ಪ ವ್ಯಾಪಾರ ಮಾಡಲ್ಲ ಮಾಡ್ತೇನೆ ಯಾಕೆ ಬಡ್ಕೊಳತ್ತೀರಿ ತಿಂಡಚ್ಚಾಗಿ ಯಾಕೆ ಬಡ್ಕೋತೆ ಅಂದ್ರೆ ಮತ್ತೇನು ಹೇಳ್ಬೇಕು ನನಗೆ ರೀ ಮತ್ ವ್ಯಾಪಾರ ಮಾಡ್ರಿ ಉಪ್ಪಿನಕಾಯಿ ತಡಿ ನಮ್ ಇವ್ರು ಬಂದ್ರು ಮಾಲಕರು ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ ಭಾರಿ ತಾಜಾ ಉಪ್ಪಿನಕಾಯಿ ಭಾರಿ ಮಸ್ತ್ ಉಪ್ಪಿನಕಾಯಿ ರೀ ನಮ್ಮದು ಒಮ್ಮೆ ನೀವು ತಿಂದ್ರ ಮತ್ತೊಮ್ಮೆ ತಿನ್ನಬೇಕು ಅನಿಸ್ತದೆ ಬರ್ರಿ ಯಾರಿಗೆ ಬೇಕು ಯಾರಿಗೆ ಬೇಡ ಸಿಕ್ಕವ್ರು ಸಿಕ್ಕದವ್ರಿಗಿಲ್ಲ ಬರ್ರಿ ಉಪ್ಪಿನಕಾಯಿ ಬೇಗ ಬರ್ರಿ ಬೇಬರ್ಸಿ ಹಳೆ ಬೇಬರ್ಸಿ ಅಲ್ಲ ಇಲ್ಲೊಬ್ರು ವ್ಯಾಪಾರ ಮಾಡಕ್ ಬಂದಾರ ನಾಳೆ ಹೋಗ್ಬೇಕು ಹೋಗಬಾರ್ದು ಅಟ್ಟು ತಿಳಿಯಂಗಿಲ್ಲ ಅಟ್ಟು ತಿಳಿಗೇಡಿ ಖಬರ್ಗೇಡಿ ABCD ಜಡ್ ನೀ ಬಂದಿ ಅಂತ ನನಗೆ ಕೌನಸ್ ಬಿದ್ದಟ ಏನೋ ದೊಡ್ಡ ಓಣಿ ವ್ಯಾಪಾರ ಮಾಡ್ತಾರಂತ ಬಂದೆ ಏನೋ ಅಂತಾರಲ್ಲ ಹೆಣ್ಮಕ್ಳ ಬುದ್ಧಿ ಮೊಣಕಾಲಿ ಹೋಗಂತ ಹೌದು ನನ್ನ ಬುದ್ಧಿ ಮೊಣಕಾಲಕ್ಕೆ ಕೆಳಗೈತಿ ನಿನ್ನ ಬುದ್ಧಿ ಮೊಣಕಾಲ ಮ್ಯಾಲ ಐತನ ನೋಡು ಮೊದಲ್ ನಾ ಬಂದಿನಿ ನಾ ವ್ಯಾಪಾರ ಮಾಡಕ್ಕಿಲ್ಲ ನೀ ಏನ ಜಾಗ ಖಾಲಿ ಮಾಡ್ತೀಯೋ ಏನು ಇಲ್ಲೋ ಇಲ್ಲ ಅಂದ್ರೆ ಏನು ನೀಂದಿಲ್ಲ ಕುಣಿಗೋಂಗದ ಪನ್ನೀರ್ ತೊಗೊಂಡು ನಾ ಏನ್ ಮಾಡ್ಬೇಕು ನೀ ಹೆಣ್ಣಾಗಿ ನನಗ್ ಜಬರ್ದಸ್ತ್ ಮಾಡ್ತಿ ಅಂದ್ರ ನಾನು ಇಲ್ಲೇ ಶುರು ಮಾಡ್ತೀನಿ ನೋಡ ಹಂಗಂದ್ರ ನಾನು ಇಲ್ಲೇ ವ್ಯಾಪಾರ ಮಾಡ್ತೀನಿ ನೋಡ ಗಂಡ ಮಾಡಂಗಾರ ನಾನು ನೋಡೇ ಬಿಡ್ತಾನೆ ನೀನು ಮಾಡ ಹಂಗಂದ್ರ ನಾನು ನೋಡೇ ಬಿಡ್ತೀನಿ ಗೋಪಿ ಮಮ್ಮ ನಿನಗ ಉಪ್ಪಿನಕಾಯಿ ಬೇಕು ಬೇಡ ನೀ ಮಾಲ ನೋಡಿ ವ್ಯಾಪಾರ ಮಾಡ ಮತ್ತ ಅಷ್ಟೇ ಯಾಕೆ ಪಡ್ಕೋತಿರ್ತಾಳ್ರಿ ರುಕ್ಕೋರ ಹೇಳ್ರಿ ಮೊದಲ ಉಪ್ಪಿನಕಾಯಿ ರೇಟ ಉಪ್ಪಿನಕಾಯಿ ರೇಟ್ ಭಾಳ ಏನಿಲ್ಲಪ್ಪ 1/4 kg 10 ರೂಪಾಯಿ ಅಷ್ಟ ಎಲ್ಲಿ ಮುರ್ಕೋತ ನನ್ನ ಕಾಲು ಮಾಲ್ ನೋಡಿ ವ್ಯಾಪಾರ ಮಾಡ
ಒಳಗ ಒಳಗ ಕೈ ಹಾಕ ಒಳ ಕೈ ಹಾಕ್ಬಿಡ ಅವ್ನ ಮಾತು ಕೇಳು. ನಾಲ್ ಬೆಳಕ ಒಳಗ ಒಳಗ ಹುಳಕಲೆ ಹುಳಾನ ಬುಟ್ಟು 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 ಹುಳಾನ ಅದಾವಲೆ ಬರೀ ಹುಳಾನ. ಇವನು ಅಜ್ಜ ಬಾಳ ತಿಂಡಿ ಹೋದನ್ ಬಿಡು. ಇರ್ಲಿ ಬಿಡು ಅಂತ ನಾ ಸುಮ್ಮಿದ್ರ ಬಾಳ ಮಾಡಕತ್ತಾನ ಅಲ್ಲಿ ಇವ. ಯಾಕೆ ತಡಿ ನೀ ಸಾಯ್ಬೇಡ. ನೀ ಔಷಧದಾಗ ಹುಟ್ಟೇನ? ಓಯ್ ಇಲ್ಲಿ ನೋಡಿಲ್ಲೇ, ಇದೊಂದು ಸಲ ಹುಳುಕ ಗಿಳಕ ಅಂದಿ, ಇನ್ನೊಂದ್ ಸಲ ಅಂದಿ ನಿಂದು ಕೆತ್ತ ನಿನ್ನ ಕೈಯ ಕೊಡ್ತೀನಿ. ಬಾಳ ಹುಷಾರಿರ. ಏನು ಕಿತ್ತು ಕೈ ಹಾಕೊಡ್ತೀಯ ನನ್ನ ರಸಪುರಿ ಮಾಯನ. ನಿನ್ನ ಕಣ್ಣ ಕಿತ್ತ ಕೈಯ ಕೊಡ್ತೀನಿ ನನ್ನ ರಾಜ. ಅಷ್ಟೇ ಹೌದಿಲ್ಲ, ನಾನ ಬ್ಯಾರೇನೋ ತಿಳ್ಕೊಂಡಿದ್ದೆ. ಅದ್ರ ಬಾಯಿಂದ ಉಗುಳರ ಉಗುಳು. ಅದನ್ನು ತಿಂತಿ ಇದನ್ನು ತಿಂತಿ ಅಲ್ಲೋ. ಹಣ್ಣು ಸೌರ್ತಿ. ತಡಿಯೋ ಹೊಯ್ಕೊಂಡ್ ಬಿಡ್ತೀನಿ ಸಾಮಾನ ಮಾತ್ನ. ಹೌದೌದು, ನಿಂದ ಬಾಳ ಬೆಳಕೈತ್ ನೋಡು. 5 ರೂಪಾಯಿ ಉಪ್ಪಿನಕಾಯಿ ತಂದು ಎಟ್ಟ ಹಾರಾಡ್ತಿಲ್ಲ ನೀನು. ನೀನು ಉಪ್ಪಿನಕಾಯಿ ತಿಂದ ಮುಂದ್ಕುಂದ ಮಂದಿಗೆಲ್ಲ ರೋಗ ಹಸ್ತಿಲ್ಲ. ನೀನು ರೋಗ ಹಸ್ತಿ. ಯಾರಿಗೆ ರೋಗ ಇಲ್ಲಲೇ ಈಗ, ಯಾರಕ್ಕೂ ಯಾರಿಗೆ ರೋಗ ಇಲ್ಲ. ಉಪ್ಪಿನಕಾಯಿ ತಿಂದ ಮುತ್ತುಗಿನ ಮದುವೆ ಎಲ್ಲರಿಗೂ ರೋಗ ಐತಿ ಈಗ. ಯಾಕಂತ ಹೇಳ್ತಾನೆ ಕೇಳ. ಹೇಳ ಕೇಳಿಸ್ಕೋ. ನಿಮ್ಮಂತ ಬಣ್ಣದ ಹುಡುಗ್ಯಾರು ಕೊಳಕ ಮಾವಿನಕಾಯಿಲೆ ಉಪ್ಪಿನಕಾಯಿ ಹಾಕೊಂಡು ತಗೊಂಬರ್ತೀರ. ಈ ನಮ್ಮ ಹುಚ್ಚು ಜನ ಎಣ್ಣೆ ಹೆಂಗಸ್ ತಂದ ತಡಿ ಅಂತೇಳಿ ಅಂದವ್ರ ತಗೊಂಡು ತಿಂದು 60 ವರ್ಷ ಬಾಳವ್ರ. 30 ವರ್ಷಕ್ಕ ವಾಂಟ್ರ ಮಠದ ಹೊಲಕ್ಕ ವಾಂಟ್ರ. ಯಪ್ಪ ನಿನ್ನ ಉಪ್ಪಿನಕಾಯಿ ತಿಂದ್ರೆ ಹೆಂಗ ಅಕ್ಕರ ಹೇಳು? ಅಲ್ರಾಡ್ರನ್ನ ಅಕ್ಕ ಮುಕ್ಕಣ್ಣ ಅವೆಲ್ಲ ಮುರ್ಕೊಳಕ ಬಂದ ಸೊಂಟ. ಇನ್ನೊಂದು 10 ವರ್ಷ ಬದುಕ್ತಿ ಬದುಕು. ಸೊಂಟ ಬಂದು ಹೊಯ್ಕೊಂತ ಅದಿ ಯಾವ ಎಲ್ಲ ಹೆಂಗ್ ಜತ ಮಾಡ್ತೀವಿ. ಯಾಕೋ ರಾಮು ಹೆಂಗಸರು ಕೈಯಾನ ಉಪ್ಪಿನಕಾಯಿ ತಿನ್ಬಾರ್ದಂತಾರನ? ತಿನ್ನಬೇಕಲ್ಲ ಕಲ್ಪನಾ 2 ಆಗಿ ನೋಡವ. ಮೊದಲ ಮಾಲ್ ನೋಡ್ಬೇಕು. ಮಾಲ್ ನೋಡಿ ರೇಟ್ ಕೇಳ್ಬೇಕ. ಹಾಕಿದಟ್ ನೆಕ್ಕಬೇಕಾ, ನಂದೊಂದಿಟ್ಟು ನೆಕ್ಕಬೇಕು. ನೆಕ್ಕ ಯಾರ್ದು ಚಲೋ ಐತಿ ಅವ್ರದ್ದು ಖರೀದಿ ಮಾಡ್ಬೇಕು. ಟೇಸ್ಟ್ ಕೊಡ್ರಿ ಮೇಡಮ್ ಉಪ್ಪಿನಕಾಯಿ. ಹೌದ್ರಾ? ಹೌದು. ತೆಗಿತೀನಿ. ತಡಿಯಪ್ಪ ಮೊದಲು ನೆಕ್ಲಿ ಆಮೇಲೆ ನಿನ್ ನೆಕ್ಕಂದ್ ಬರ್ತಾನ. ಎತ್ತೋ ನೆಕ್. ಇವು ಬರಗೆಟ್ಟ ನೆಕ್ಕಾಕ. ಏನು ರುಚಿ ಐತಪ್ಪ ಉಪ್ಪಿನಕಾಯಿ. ಜೇನುತುಪ್ಪ ಜೇನುತುಪ್ಪ ತಿನ್ನಂಗಕ್ಕತ್ ನೋಡು ಗೋಪಿ. ಜೇನುತುಪ್ಪ ತಿನ್ನಂಗಕ್ಕತ್ತೆ ಅಲ್ಲಿ. ಅಲ್ಲೋ ಮಗನ, ಕೈ ಹಾರಬಾರ್ದ. ಉಪ್ಪಿನಕಾಯಿ ತಿಂದ ರುಚಿ ಇರದ ಏನ್ ಮಾಡಿದ್ಪ ಮಗನ? ಕಲ್ಪನಾ ಏ ಮಂಜಾನ ಮಕ್ಕಳ, ಎಣ್ಣಿನ ಉಪ್ಪಿನಕಾಯಿ ರುಚಿ ಸಿಹಿ ಇದ್ರು ಕೈ ಇದ್ರು ಸಿಹಿ ಅನ್ನೋ ಜಾತಿ ಅವ್ರು. ನೀವು ನಂದೊಂದಿಟ ನೆಕ್ಕಿ ನೋಡ್ರಲೆ, ನಂದೊಂದಿಟ ನೆಕ್ಕಿ ನೋಡ್ರಿ. ಏನಿಲ್ಲ ನೆಕ್ಕಾಕ ನಿಂದ್ರದಾಗ. ಏನ್ ಉಪ್ಪಿನಕಾಯಿ ಮರ ಇದ? ಏನ್ ಮೆಕ್ಕಿನಕಾಯಿ ಉಪ್ಪಿನಕಾಯಿ ಐತು? ಕ್ಯಾಟ್ ಟಿಸ ಆಯ್ತಪ್ಪ ಇದು ಉಪ್ಪಿನಕಾಯಿ. ಕ್ಯಾಟ್ ಟಿಸ ಐತಿದ. ಇಷ್ಟ ಆಗೋದೇನು ಮಾಡಿತ್ಪ, ಇಷ್ಟ ಆಗೋದೇನು ಮಾಡಿತ್ತು? ಮೊದಲ ಹೆಣ್ಣಿನ ರುಚಿ ನೋಡಿದ ಮ್ಯಾಲ ಇಷ್ಟ ಆಗದೇನು ಮಾಡ್ತು? ತಿಪ್ಪೇಸಿ ಬಾಯಿಲೆ ನಿನಗ 1 ಪಾಕೆಟ್ ಫ್ರೀ ಕೊಡ್ತೇನೆ. ತಿಂದ ಏನನ್ನೋದು ನಿಜ ಹೇಳ. 1 ಪಾಕೆಟ್ ಫ್ರೀ. ನೀನು ಆ ಮಗನಂಗ ಹೆಣ್ಣಿನ ಕಡೆ ಜಗ್ಗ ಬೇಡ. ತಡಿ ನಾ ಎಲ್ಲ ಹೇಳ್ತಾನೆ ತಡಿ. ಗೋಪಿ ಗೋಪಿ ರಾಮನ ಉಪ್ಪಿನಕಾಯಿ
ರಾಮನ ಉಪ್ಪಿನಕಾಯ ಈಕಿಕ್ಕಿಂತಾನು ಭಾರಿ ಚಲೋ ಐತು ಹೋಗಲೇ ಹೋಗ ಅವನ ಉಪ್ಪಿನಕಾಯಿ ಚಲೋ ಐತಿ ಇವ್ರದ ಉಪ್ಪಿನಕಾಯಿ ಚಲೋ ಐತಿ ನೋಡ ಅದ ಅಂತ ನಾನು ಜಿಗಾಕತ್ ನಾವ ಯಪ್ಪ ಅವಂದ ಮೊರಮಿನ ಜೂನ್ದಾಗ ಐತಿ ತಡ್ಕೋ ಈಗ ಜಿಗಿಬೇಡ ಅವಂದ ಚಲೋ ಇರೋದು ಅದ ಕಟ್ಟು ಜಿಗದಾಡಕತ್ತ ನಾವ ಅವ್ರದ ಚಲೋ ಐತು ಮರ ನಮ್ ಇವ್ರದ ಚಲೋ ಐತಿ ಉಪ್ಪಿನಕಾಯ ಏ ಮಾರಾಯ ಅವಂದ ಚಲೋ ಇರೋದ ಹೋಗಲೇ ಇವ್ರ ಚಲೋ ಐತಿ ಉಪ್ಪಿನಕಾಯ ಅವಂದ ಚಲೋ ಇರೋದು ಬಿಡೋ ನೀನ ಯಾಕೆ ಜಗಳ ಮಾಡ್ತೀರಿ? ಅವಂದ ಚಲೋ ಐತೆ ವ್ಯಾಪಾರ ಮಾಡೋರು ನಾವು ನೀವ್ಯಾಕೆ ಜಗಳ ಮಾಡಕತ್ತೀರಿ ತಡಿ ನಂದೊಂದು ಕಂಡೀಷನ್ ಐತಿ ಹೇಳ ನೀವ್ ವ್ಯಾಪಾರ ಮಾಡ್ತೇನೆ ಹೇಳ ಉಪ್ಪಿನಕಾಯಿ ಮಾರೋಣ ಹೇಳ್ರಿ ಏನೈತಿ ಇವ ಈಗ ಹಿಂಗಂದಾರ ವಯಸ್ನಾಗ ಹೆಂಗಿರ್ಬೇಕು ಇವ ಬರೀ ಮಂದಿ ದೀಪ ಹಚ್ಚಿರ್ಬೇಕು ನೋಡಿ ವಯಸ್ನಾಗ ಇವ ನಮ್ಮ ಮನೆ ಬಿಟ್ಟು ಮಂದಿದ ಹಚ್ಚಿರ್ಬೇಕು ಇವ ದೀಪ ಲೇ ಉಪ್ಪಿನಕಾಯಿ ನಂದೊಂದು ಕಂಡೀಷನ್ ಐತ್ ನೋಡು ಇದಕ್ಕೆ ನೀ ಹೇಳಿ ನೀನು ಕಂಡೀಷನ್ ಹೇಳ ಅದಕ್ಕೆ ನಾವು ಒಪ್ಕೊಂತೀವಿ ಹೇಳ ನೋಡು ಒಂದು ಒಗಟ ಹೇಳ್ತೀನಿ ನೀವೊಂದು ಹೇಳ ನಾವೊಂದು ಹೇಳ್ತೇನೆ ಆ ಒಗಟ ಬಿಡಿಸಿ ಆ ಒಗಟದಾಗ ಯಾರು ಗೆಲ್ಲತಾರ ಅವ್ರು ಇಲ್ಲದ ವ್ಯಾಪಾರ ಮಾಡೋದು ಅದಕ್ಕೆ ನೀ ಏನಂತಿ ಹೌದು ನೋಡು ರುಕ್ಕು ನೀ ಬರಬ್ಬರಿ ಹೇಳಿದ್ ನೋಡು ನಾ ಬರಬ್ಬರಿ ಹೇಳ್ತೀನಲ್ಲ ಕರೆಕ್ಟ್ ಇದೆ ನಿಂದ ನಾಲ್ಕು ಹೇಳ್ರಿ ನಿಮ್ ಇಬ್ಬರದು ಒಗಟ ಹಂಗಾರ ನಾನ ಮೊದಲು ಹೇಳ್ತೇನೆ ನೋಡ ಹಂಗಾರ ಹೇಳ ರಾಮು ಹೇಳ ಅಪ್ಪಾಗ 3 ಅವಾಗ ಒಂದ ಅವಾಗ ಏನ್ ಹೇಳು ಉಪ್ಪಿನಕಾಯಿ ಒಡದ ಹೇ ಇದೆ ಅಂತ ಹೋಗಟ್ಲೆ ಇದ ಮೊನ್ನೆ ನಮ್ಮ ಅವನ ಮಗಳ ಪ್ರೇಮ್ಲತಾ ಹುಟ್ಟಾಳಲ್ಲ ಆಗ ಹೇಳ್ತಾ ಇದನ್ನು ಒಗಟ ಏ ತಮ್ಮ ಆಕೆ ಅವ ಒಗಟ ಹೇಳ್ಯಾನಲ್ಲ ನಿನಗ್ ಗೊತ್ತೈತೇನ ಅದು ಅಲ್ಲ ಅವ ಏನೋ 3 ಅಂತಾನಲ್ಲ ಏನವು ಮತ್ತೇನ್ಪ ಮತ್ತೇನ 3 ಅವನ್ ಸಾಮಾನ ಯಪ್ಪ ಬಾಯಾಗ ಮಣ್ಣು ಹಾಕ್ಲಿ ಬರ ಸಾಮಾನ್ ಅಂತ ಸಾಮಾನ್ ಉತ್ತರ ಗೊತ್ತಿದ್ರ ಹೇಳ್ಬೇಕು ಇಲ್ಲ ಸುಮ್ ಕುಂದ್ರಬೇಕು ನಾ ಹೇಳ್ತೀನಿ ಕೇಳಿಗ ಉಪ್ಪಿನಕಾಯಿ ನಾ ಹೇಳ ಉತ್ತರನ ಹಾ ಹೇಳಿ ಅಜ್ಜನ 3 ಅಂದ್ರ 3 ವಿಭೂತಿ ಪಟ್ಟ ಹೌದಾ ಅಮ್ಮಂದು ಒಂದ ಅಂದ್ರ ಹನಿ ಮೇಲಿರೋ ಕುಂಕುಮ ಕರೆಕ್ಟ್ ಐತಿಲ್ಲ ಕರೆಕ್ಟ್ ಹಂಗೆ ಉಪ್ಪಿನಕಾಯಿ ಹಂಗೆ ಹಂಗೆ ನಾವು ನಿಂದ ಏನ್ ಹೇಳು ಒಗಟ್ಟು ಬಿಡಿಸಿ ಹೇಳ್ತೇನೆ ಉಪ್ಪಿನಕಾಯಿ ನೀ ಅದನ್ನ ಉಗುಳು ಆಮೇಲೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳೋದಿಲ್ಲ ನಾನು ಉಗುಳು ಇಲ್ಲಾರ ಉಗುಳು ಇಲ್ಲ ಅಲ್ಲಾರ ಉಗುಳು ಒಟ್ಟು ಉಗುಳು ಅತ್ತಾಗ ಅದನ್ನು ಸೋರಿಸ್ತಾನ ನನ್ನೂ ಸವರ್ತಾನ ಬಾ ಬಾ ಜರಿನ ಕಡಿಮೆ ಆಗಿ ಬಾ ಎಲ್ಲಿಂದ ಬರ್ತಿರ್ರೋ ನೀವೆಲ್ಲ ಹೇಳ ಒಡಪನ ಹಾ ಹೇಳ 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 ಬೆಕ್ಕದಂಗ ಹೇಳ ನಮ್ ಗಂಡುಗಳು ರೆಡಿ ಅದಾರ ಹಾ ಕೇಳಂಗಂದ್ರ ಕಚ್ಚಿ ಬಿಚ್ಚಿ ಬೀಜ ಜಜ್ಜಿ ಬಿಡು ಮತ್ ನೀ ಏನ್ರಿ ಎತ್ತೀತಪ್ಪ ಯಪ್ಪ ಮತ್ತ ಅವ ಬೀಜ ಮತ್ತ ಅವೇ ಬ್ಯಾರೆ ತಿಳ್ಕೊಂಡು ಏನ್ರ ಮಾಡಿದ್ರ ನಾ ಏನ್ ಮಾಡ್ಲಿ ಕಟ್ಟ ದೋಸ್ತ ಕಚ್ಚಿ ಬಿಚ್ಚಿ ಬೀಜ ಜಜ್ಜಿ 6 ತಿಂಗಳು ಒಣ ಹಾಕಿದ್ರು ಅದ್ರ ಹಸಿ ನಾರಂಗಿಲ್ಲ ನೋಡ ಏನು ರಾಮು ಏನು ಲೇ ತಿಪ್ಪಿ ಏನು ಯಪ್ಪ ಕಚ್ಚಿ ಗಿಚ್ಚಿ ಬಿತ್ತು ಅಂತಾಳಲ್ಲೋ ಮರಯ ಈಕೆ ಇದ್ರ ಒಗಟ್ಟು ನಿನಗೆ ಗೊತ್ತಾರ ಐತೇನು ಇಲ್ಲೋ ಕಚ್ಚಿ ಗಿಚ್ಚಿ ನನಗ ತಿಳಂಗಿಲ್ಲ ನೀನ ಹೊಡೆದ ಹೇಳ ನಾ ಸೋತ್ನೆ ರುಕ್ಕು ಸೋತೆ ಸೋತೆ ಅಟ್ಟ ಹಾಡೋದಲ್ಲ ನನಗೆ ಗೊತ್ತು ನನಗೆಲ್ಲ ಮಾಡ್ತೀನಿ ಅಂತೇಳಿ ಹೇಳ ಉತ್ತರನ ಹೇಳ ಇದ್ರ ಉತ್ತರ ಹುಣಸೆ ಹಣ್ಣ ಕಚ್ಚಿ ಬಿಚ್ಚಿ ಅಂದ್ರೆ ಅದರ ಮ್ಯಾಲೆ ತೊಗಟಿ ಬಿಚ್ಚಿ ಅದನ್ನ ಜಜ್ಜಿ 6 ತಿಂಗಳು ಹಾಕಿದ್ರು ಅದ್ರದ್ದು ರುಚಿ ಹೋಗುತ್ತಾನ ಅದ್ರ ಹಸಿ ಅರತನ ಇಲ್ಲ ಬರಬರ ಐತಿಲ್ಲ ಅಲ್ಲ ನನಗಿದು ಗೊತ್ತಿತ್ತಿದು ಮೊದಲ ಹೇಳಬೇಕಿಲ್ಲ ನೀ ಇದ ಐತೆ ಅಂತೇಳಿ ಅವ್ರು ಹೇಳ ಅಂತ ನಾ ಸುಮ್ಮನೆ ಆದ್ನೆ ಅಲ್ರು ಅಟ್ಟು ಹೇಳಕ್ ಬರ್ದಲ್ಲ ಪಾ ನಿಮಗ ಗಾಡಿ ಜಾಣಾರದಿರಿಪ್ಪ ನೀವು ಅಕ್ಕೆ ಮುಂದೆ ಈ ನಮನಿ ಮಾತಾಡ್ತೀರಿಪ್ಪ ಜಸ್ಟ್ ಮಿಸ್ ಅಲ್ಲ ನಿಮ್ಮಿಬ್ರು ಪುಣ್ಯಾಕ ಬರ್ತೈತೆ ನೋಡೋಣ ಟ್ರೈ ಮಾಡೋಣ ಹಂಗಂತಿ ಚಾಲು ಮಾಡೋಣ ಯಾವ ಬಸ್ಸಪ್ಪ ಪುಡಕಲ ಕಟ್ಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಕಿ
ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ತಂದಾಗ ಬಾಗಲಕೋಟಿ ಬಸ್ಟ್ಯಾಂಡಿನಾಗ, ಬಾಗಲಕೋಟಿ ಬಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡುಕಿ, ನಿಂತಾಳ ಕಡಿಬಿಡುಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಇದು ನಮಗೆ ಬೇಕಾಗಿರೋದು. ಇವ್ರ ಜೊತೆ ಎಲ್ಲ ಗುದ್ದಾಡ್ತೆ ಬೆಳಕ. ಉಪ್ಪಿನಕಾಯಿ ಹೋಗೋಣ ಏನು ಮನೆ ಕಡೆ? ಏ ತಮ್ಮ ಸಾಕ್ ಬರ್ರಿನ. ನಡಿಯಪ್ಪ ಬಂದೆ. ಅಲ್ಲ ಕಲ್ಪನಾ 3 ಒಂದು ಪಿಕ್ಚರ್ ತೆಗೆದು ಬಿಡೋನು. ಸೇಮ್ ಹಂಗದಿ ನೋಡಿ ನೀನು ನೋಡಾಕ. ನೀ ಕಲ್ಪನಾ 3 ನೀ ಉಪೇಂದ್ರ ಪಾತ್ರ ಮಾಡು, ನಾ ಉಮಾಶ್ರದ ನಾ ಮಾಡ್ತೀನಿ. ನಡಿ ಡಬ್ಬಿ ತೋಲಿ ಹೋಗೋಣ. ಎಲ್ಲಿಂದ ಬರ್ತೀರೋ ನಮ್ಮ ಜೀವ ತಿನ್ನಾಕ. ಹೇಳತ್ತೀನಿ ಕೇಳಚ್ಚಿ